ಅಂತವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಈಗ ಅಲ್ಲೇ ಮಾಡಿ ಬಂದಿದ್ದು ಬರ್ರಿ ಮಠಕ್ಕೆ ಬರ್ರಿ ಎಲ್ಲರೂ ಅಂದಾನಿಸ್ತಾರೆ. ಬೇಕಾದ್ರೆ ಇಬ್ಬರು ಕೂಡ ಒಮ್ಮೆ ಕುಡಿಯಿರಿ. ಕುಡಿದ ಮೇಲೆ ವಾ ಏನಿದೆ ಚಾ ಅಂತಿಕೊಂಡು ಅಂದ್ಕೊಳ್ಳೇನ ವಾ ಅಂತೆಲ್ಲ ಸಿದ್ಧ ನಡಿ ಮಕ್ಕಳ ಅಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಮಾತು ಮೀರುವಂತ ಕ್ರಮ ಈ ಭೂಮಿ ಮೇಲೆ ಇರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸಾಯಂಕಾಲ ಶ್ರೀಮಠಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂದುಕೊಂಡು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಪಾದಯಾತ್ರೆ ಕಾರ್ಯಕ್ರಮ ಮತ್ತು ನಾಳೆ ಬೇರೆ ವಾರ್ಡ್ಗಳಲ್ಲಿ ಇರ್ತದೆ. ಆ ವಾರ್ಡ್ಗಳಲ್ಲಿಯೂ ಕೂಡ ತಾವು ಬಂದು ಭಾಗವಹಿಸಬೇಕು. ಇನ್ನೊಂದು 5-6 ದಿನಗಳವರೆಗೆ ಮುಂದುವರಿಯುವ ಪಾದಯಾತ್ರೆ ಇರ್ತದೆ. ನಮ್ಮ ವಾರ್ಡಿಗೆ ಬಂದಾಗ ಅಷ್ಟ ನಾವು ಭಾಗವಹಿಸಬೇಕು ತಿಳ್ಕೊಂಡು ಏನಿಲ್ಲ. ಇಲ್ಲೆಲ್ಲ ಏನು ಗಮನಗಳಿದ್ದೀರಿ ನಾಳೆನೂ ಕೂಡ ನೋಡ್ಬೇಕು. ಇಂಥ ಒಂದು ಪುಣ್ಯ ಕಾರ್ಯಗಳೊಳಗೆ ಸೇವಾ ನಾವು ಸಿಕ್ಕಿರೋದು ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಇಲ್ಲಿರುವಂತ ಯುವಕರೆಲ್ಲ ನಾಳೆ ಮತ್ತು ಮುಂದಿನ ವಾರ್ಡಿಗೆ ಬರ್ತಿರ್ತೀವಿ. ಬದಲಿ ತಗೊಂಡ್ತಾರೆ ಅದಕ್ಕೆ ಬದಲಿ ತಗೊಂಡ್ತಾರೆ. ಬೆಳಿಗ್ಗೆ ನೀವು 6 ಗಂಟೆಗೆ ಮಠಕ್ಕೆ ಬಂದ್ರೆ ಸಾಕು. ನಿಮ್ಮ ಮೊದಲಿಗೆ ಹೋಗಿ ಒಂದು ವಾಹನದೊಳಗೆ ಯಾವ ವಾರ್ಡಿಗೆ ಇರ್ತೈತೆ ಅಲ್ಲಿ ಬಿಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಎಲ್ಲರೂ ಬರೀ ಒಂದು 5-6 ದಿನಗಳವರೆಗೆ ಭಕ್ತಿಯಿಂದ ಸೇವಾ ಮಾಡಿ ಒಂದು 6 ದಿನ ಸೇವಾ ನೀವು ಮಾಡಿದ್ರಪ್ಪ ಅಂದ್ರೆ ನಿಮ್ಮನ್ನು ವರ್ಷದುದ್ದಕ್ಕೂ ಕಾಪಾಡೋದಕ್ಕಾಗಿ ಜಗದ್ಗುರು ಅನ್ನದಾನ ಮಹರ್ಷಿಗಳು ನಿಮ್ಮ ಮನೆಯಲ್ಲಿ ಬರ್ತಾರೆ. ಹಾಗಾಗಿ ಎಲ್ಲ ಭಜನಾಂಗದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ.